ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ನಕ್ಷತ್ರ ಕಿಚನ್ ಯೂಟ್ಯೂಬ್ ಚಾನಲ್. ಇವತ್ತಿನ ಡಿಶ್ ಬಂದು ನಮ್ಮ ಹಳ್ಳಿಯ ಸೊಗಡಿನಲ್ಲಿ ಕಟ್ಟಿಗೆ ಒಲೆಯ ಮೇಲೆ ನಾಟಿ ಸ್ಟೈಲ್ ವೆಜ್ ಬಿರಿಯಾನಿ ಮಾಡೋದು ಹೇಗಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ನಮ್ಮ ತೋಟದಿಂದನೇ ತರಕಾರಿಗಳನ್ನು ಕಿತ್ಕೊಂಡು ಹೋಗೋಕ್ಕೆ ಬಂದಿದ್ದೀನಿ. ತರಕಾರಿಗಳು ಕ್ಯಾರೆಟು, ಬೀನ್ಸು, ಆಲೂಗಡ್ಡೆ, ಹಸಿ ಬಟಾಣಿ, ಟೊಮ್ಯಾಟೊ, ಈರುಳ್ಳಿ, ಪುದೀನ, ಕೊತ್ತಂಬರಿ ಸೊಪ್ಪು ಇವೆಲ್ಲನೂ ತೊಗೊಂಡು ಬಂದಿದ್ದೀನಿ. ಇವೆಲ್ಲನೂ ಜೋಡಿಸ್ಕೊಂಡು ನಾನಿಲ್ಲಿ 1 ಕಪ್ಪು ಬಾಸ್ಮತಿ ಅಕ್ಕಿನ ತೊಗೊಂಡಿದ್ದೀನಿ. ಖಾರ ಪುಡಿ, ಮಸಾಲೆ ಪುಡಿ, ದಾಲ್ಚಿನ್ನಿ, ಮೊಸರು ಎಲ್ಲನೂ ಜೋಡಿಸಿಟ್ಕೊಂಡಿದ್ದೀನಿ. ತುಪ್ಪ ಕೂಡ ಸೇರಿಸ್ಕೋಬೇಕಿಲ್ಲಿ. ಆನಂತರ ತರಕಾರಿ ಮತ್ತು ಅಕ್ಕಿನ ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ಬಾಸ್ಮತಿ ಅಕ್ಕಿನ ಚೆನ್ನಾಗಿ ತೊಳೆದ್ಬಿಟ್ಟು ಸುಮಾರು ಒಂದು 20 ನಿಮಿಷ ಕಾಲ ನೆನೆಸಿಡಬೇಕು. ಆನಂತರ ತರಕಾರಿಗಳನ್ನು ಕೂಡ ಕಟ್ ಮಾಡಿಕೊಂಡು ಇಟ್ಕೋಬೇಕು. ಒಲೆ ಹತ್ತಿಸ್ಬಿಟ್ಟು ಒಂದು ಮಣ್ಣಿನ ಪಾತ್ರೆನ ಇಟ್ಕೊಂಡಿದ್ದೀನಿ. ಆ ಮಣ್ಣಿನ ಪಾತ್ರೆಗೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊಂಡ್ಬಿಟ್ಟು ಮಸಾಲೆ ಐಟಮ್ಸು, ಲವಂಗ, ಜೀರಿಗೆ, ಏಲಕ್ಕಿ, ಬಿರಿಯಾನಿ ಎಲೆ, ಸ್ಟಾರು ಇವೆಲ್ಲನೂ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹುರ್ಕೋಬೇಕು ಒಂದು ಸ್ವಲ್ಪ ಹೊತ್ತು. ಆನಂತರ ಈರುಳ್ಳಿನೂ ಕೂಡ ಸೇರಿಸ್ಕೊಂಡು ಅದು ಗೋಲ್ಡನ್ ಬಣ್ಣ ಬರೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೊಂಡಿದ್ದೀನಿ ಇಲ್ಲಿ. ಇದು ಹಸಿ ವಾಸನೆ ಹೋಗೋವರೆಗೂ ಬೇಯಿಸ್ಕೋಬೇಕು. ಆನಂತರ ಟೊಮೆಟೊ ಹಣ್ಣು, ಮೆಣಸಿನ್ಕಾಯಿ, ಪುದೀನ, ಕೊತ್ತಂಬರಿ ಸೊಪ್ಪು ಎಲ್ಲನೂ ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಳಿ, ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ನೋಡಿ. ಇವಾಗ ಅದಕ್ಕೆ ಅರಿಶಿಣ ಪುಡಿ, ಖಾರದ ಪುಡಿ, ಧನಿಯಾ ಪುಡಿ, ಬಿರಿಯಾನಿ ಮಸಾಲ, ಉಪ್ಪು ಎಲ್ಲನೂ ಸೇರಿಸ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಳಿ ಇದನ್ನು. ಆಮೇಲೆ ಕಟ್ ಮಾಡ್ಕೊಂಡಿರೋ ತರಕಾರಿಗಳನ್ನು ಕೂಡ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಬೆಂದಾದಮೇಲೆ ಮೊಸರು ಕೂಡ ಸೇರಿಸ್ಕೋಬೇಕಿಲ್ಲಿ. ಆಮೇಲೆ ತೊಳೆದಿಟ್ಕೊಂಡಿರೋ ಬಾಸ್ಮತಿ ಅಕ್ಕಿನ ಕೂಡ ಸೇರಿಸ್ಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ನೀರನ್ನು ಹಾಕಿಬಿಟ್ಟು ಆ ಮಣ್ಣಿನ ಪಾತ್ರೆಗೆ ಮುಚ್ಚಳ ಹಾಕಿಬಿಟ್ಟು ದಮ್ ವಿಧಾನದಲ್ಲಿ ನಿಧಾನ ಉರಿಯಲ್ಲಿ ಬೇಯಕ್ಕೆ ಬಿಡಬೇಕು. ನೋಡಿ, ಒಂದು ಸ್ವಲ್ಪ ಹೊತ್ತು ಬಿಟ್ಟಾದಮೇಲೆ ಮುಚ್ಚಳ ತೆಗೆದು ನೋಡಿ ಆ ಬರ್ತಕ್ಕಂಥ ಒಂದು ಹೊಗೆ ಪರಿಮಳ ಬರುತ್ತೆ. ಇದೇ ಬಿರಿಯಾನಿಯ ವಿಶೇಷತೆ ನೋಡಿ ಯಾವ ರೀತಿಯಾಗಿದೆ ಅಂತ. ಈ ತಾಜಾ ತರಕಾರಿಗಳು, ಪರಿಮಳ ತುಂಬಿದ ಮಸಾಲೆಗಳು, ಬಾಸ್ಮತಿ ಅಕ್ಕಿ ಜೊತೆ ಈ ಬಿರಿಯಾನಿ ತುಂಬ ರುಚಿಯಾಗಿರುತ್ತೆ ನೋಡಿ. ಇದಕ್ಕೇ ಒಂದು ಸ್ವಲ್ಪ ತುಪ್ಪ, ಈರುಳ್ಳಿ, ರೈತ, ಉಪ್ಪಿನಕಾಯಿ, ಹಪ್ಪಳ ಇದ್ರ ಜೊತೆ ಬಾಳೆ ಎಲೆ ಮೇಲೆ ಅಂಕರು ಬಡಿಸಿದ್ರಂಕರು ಆ ರುಚಿ ಅಂಕರು ಇನ್ನಷ್ಟು ಜಾಸ್ತಿ ಆಗುತ್ತೆ. ನೀವು ಇದನ್ನು ಒಂದು ಸಲ ಮನೇಲಿ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.